ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಇಷ್ಟಪಡುವಂತ ಕ್ರಂಚಿ ಬರ್ಗರ್ ಅನ್ನು ಈ ವಿಡಿಯೋದ ಮೂಲಕ ತೋರಿಸ್ತೇನೆ. ಕ್ರಂಚಿ ಬರ್ಗರ್ ಇದಕ್ಕೆ ಮೊದಲು ನಾವು ಚಂದ ಮಾಡಿ ಚಿಕನ್ ಅನ್ನು ತೊಳೆದು ಒಂದು ಬೌಲಿಗೆ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಮತ್ತು ಹಾಫ್ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಪ್ಲೇಟಿಗೆ 2 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ, ಸ್ವಲ್ಪ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಬೌಲಿಗೆ 2 ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಈ ಒಂದು ಚಿಕನ್ ಅನ್ನು ತೆಗೆದು ಈ ಪೌಡರ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ಈ ಒಂದು ಮೊಟ್ಟೆ ಒಳಗೆ ಹಾಕಿ, ನಂತರ ಪುನಃ ಈ ಚಿಕನನ್ನು ಒಂದು ಪೌಡರ್ ಒಳಗೆ ಹಾಕಿ ಎಲ್ಲ ಚಿಕನನ್ನು ಹೀಗೆ ಮಾಡಿ ಒಂದು ಸೈಡಲ್ಲಿ ಇಡಿ, ಒಂದು ಪ್ಲೇಟಲ್ಲಿ ಇಡಿ. ಓಕೆ, ಇವಾಗ ನೆಕ್ಸ್ಟ್ ನಾವು ಬರ್ಗರ್ಗೆ ಬೇಕಾದ ಸಾಸನ್ನು ರೆಡಿ ಮಾಡುವ. ಚೀಸ್ ಮತ್ತು ಟೊಮೆಟೊ ಕೆಚಪ್ ಇದೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಯೋನೀಸ್ ಮತ್ತು ಟೊಮೆಟೊ ಸಾಸನ್ನು ಹಾಕಿ ಬರ್ಗರ್ ಸಾಸನ್ನು ನಾವು ರೆಡಿ ಮಾಡಿದ್ದೇವೆ. ಇದು ಹಾಕಿದರೆ ಬರ್ಗರ್ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಮಿಕ್ಸ್ ಮಾಡಿಟ್ಟ ಚಿಕನನ್ನು ಎಣ್ಣೆಯಲ್ಲಿ ಹಾಕುವ. ನೋಡಿ, ಚಿಕನ್ ಫ್ರೈ ಆಗಿದೆ. ತೆಗೆದೊಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಬನ್ನನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳೋಣ. ಇದರ ಮೇಲೆ ಚೀಸನ್ನು ಇಟ್ಟು ಸ್ವಲ್ಪ ಬಿಸಿ ಮಾಡಿ. ಕ್ಯಾಬೇಜ್, ಟೊಮೆಟೊ ಮತ್ತು ಈರುಳ್ಳಿಯನ್ನು ಮೊದಲು ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಸಾಸನ್ನು ತೆಗೆದು ಚೆಂದ ಮಾಡಿ ಒಂದು ಬನ್ಗೆ ಹಾಕಿ, ನಂತರ ಇದರ ಮೇಲೆ 2 ಪೀಸ್ ಟೊಮೆಟೊ, 2 ಈರುಳ್ಳಿ, ಚೀಸ್, ಚಿಕನ್, ಈ ಬನ್ಗೆ ಸ್ವಲ್ಪ ಒಂದು ಸಾಸ್ ಹಾಕಿದರೆ ಟೇಸ್ಟ್ ಸೂಪರ್ ಆಗಿರ್ತದೆ. ಮಾಡಿ ಹೀಗೆ ಸ್ಟಫ್ ಮಾಡಿ. ಬರ್ಗರ್ ರೆಡಿ. ಕ್ರಂಚಿ ಬರ್ಗರ್ ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗಿದೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಬರ್ಗರ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.